ಸರ್ ನಮಸ್ಕಾರ. ನಮಸ್ಕಾರ. ಸರ್ ಈಗಾಗಲೇ ಹುಮ್ನಾಬಾದ್ ಮತಕ್ಷೇತ್ರದ ಮೊಳಕೆರೆ ಗ್ರಾಮದಲ್ಲಿ ಏನು ಬ್ಲಾಸ್ಟ್ ಆಗಿದೆ, ಕೆಲವೊಂದು ಹಾನಿಗಳು ಕೂಡ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನನಗೂ ಕೂಡ ಬೆಳಗ್ಗೆನೆ ಮಾಹಿತಿ ಬಂತು. ಮಾಹಿತಿ ಬಂದಿದ್ದ ನಮ್ಮ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರ್ ಮೇಡಮ್ ಅವರಿಗೆ ಮತ್ತೆ ಅವರಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟು ಅಲ್ಲಿ ಏನಾಗಿದೆ ಘಟನೆ ಅಂತ ಹೋಗಿ ಅಂತ ಹೇಳಿದ್ದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ನಾನು ಕೂಡ ನಿನ್ನೆ ಅಧಿವೇಶನದಲ್ಲಿ ಮತ್ತೆ KKRDB ಮೀಟಿಂಗ್ ಇತ್ತು, 10 ಗಂಟೆ ರಾತ್ರಿ ಮುಗಿದಿತ್ತು. ನನಗ ಮಾಹಿತಿ ಬಂದ ಕೂಡಲೇ ನಾನು ಕೂಡ ಈಗ ಹೈದರಾಬಾದಿಂದ ಹುಮ್ನಾಬಾದಿಗೆ ಬರ್ತಾ ಇದ್ದೀನಿ. ನಾನು ಕೂಡ ಭೇಟಿ ಕೊಟ್ಟಿ. ಸರ್ ಏನಾಗಿದೆ ಅಂತ ಹೇಳಿ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮೊಳಕೆರೆ ಹೇಳ್ತೀನಿ, ಲಾಸ್ಟ್ ಟೈಮ್ ಕೂಡ ಆಗಿತ್ತು. ಅವಾಗೂ ಕೂಡ ಒಂದು ಚಿಕ್ಕ ಮಗುವಿನ ಕಾಲಿಗೆ ಕೂಡ ಪ್ರಾಬ್ಲಮ್ ಆಗಿ ಸ್ವಲ್ಪ ಕಾಲಿಗೆ ಇದಾಗಿತ್ತು. ಅವಾಗಿಂದು ಫಾರೆನ್ಸಿಕ್ ರಿಪೋರ್ಟ್ ಅದು ತಿಳಿಸಿದ್ರು. ಅವ್ದು ಏನು ಚಪ್ಪಲಿ ಇರ್ಬೋದು, ಅಲ್ಲಿ ಏನು ಸಾಯಿಲ್ ಟೆಸ್ಟ್ ಇರ್ಬೋದು, ಆದ್ರೆ ಅಲ್ಲಿ ಯಾವುದು ಕೂಡ ಈ ತರ ಬ್ಲಾಸ್ಟ್ ಕೆಮಿಕಲ್ ಇರ್ಬೋದು ಏನು ಕೂಡ ಪತ್ತೆ ಆಗಿಲ್ಲ. ಅವ್ರಿಗೇನ್ ಸಸ್ಪೆಕ್ಟ್ಸ್ ಏನಿದೆ ಅಂತಂದ್ರೆ ಏನು ಇದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಇದಿರ್ಬೋದು, ಮತ್ತೆ KPTC ಅವರಿಗೂ ಕೂಡ ಮಾತಾಡ್ಬೋದು. ಸರ್ ಇದ್ರಿಂದ ಏನ್ ನಮ್ಗೇನ್ ಸಮಸ್ಯೆ ಇಲ್ಲ, ಅರ್ತಿಂಗು ಎಲ್ಲ ಪ್ರಾಪರ್ ಇದೆ, ನಮ್ಮಲ್ಲಿ ಏನ್ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಈ ರೀತಿ ಘಟನೆ ಸಂಭವಿಸಿದ ಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಮೊಳಕೆರೆ ಗ್ರಾಮಸ್ಥರ ಆತಂಕದಲ್ಲಿದ್ದಾರೆ. ಎಲ್ಲೋ ಒಂದ್ ಕಡೆ ನಾವು ಸೇಫ್ ಇದೀವಾ ಇಲ್ವಾ ಅನ್ನೋದನ್ನ ಅವರಲ್ಲಿ ಮೂಡ್ತಾ ಇದೆ. ಹೇಗೆ ಅಂತೇಳಿ ಸರ್? ಈಗಾಗಲೇ ನಾನು ಮತ್ತೆ ಜಿಲ್ಲಾಧಿಕಾರಿಗೂ ಕೂಡ ಈಗ ಮಾತಾಡಿ ಹೇಳ್ತೀನಿ. ನಾವು ಏನ್ ಗೊತ್ತಾ, ಬೆಂಗಳೂರಿನ ಒಂದು ಟೀಮ್ ಸ್ಪರ್ಶಿ ಅದು ಯಾಕೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಪಡೆಯೋಣ ಅದಕ್ಕೆ. ಯಾಕಂತಂದ್ರೆ ಇದು ಟೆಕ್ನಿಕಲ್ ಏನಾಗಿದೆ ಎಂಬುದು ಗೊತ್ತಾಗ್ಬೇಕು. ಈಗ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಅಲ್ಲಿಂದ ಅಧಿಕಾರಿಗಳೇನ್ ಹೇಳ್ತಾರ, ಯಾವ್ದೇ ಕೆಮಿಕಲ್ ಇತ್ತು ಬ್ಲಾಸ್ಟ್ ಆಗಿತ್ತು ಅಂದ್ರೆ ಕೆಳಗಡೆ ನೆಲಕ್ಕೂ ಕೂಡ ಹೋಲ್ ಆಗ್ಬೇಕು, ಅದಾಗ್ಬೇಕು ಅಂತ ಅವ್ರದ್ದೊಂದು ಇದು. ಕರೆಕ್ಟ್ ಅಲ್ಲ? ಅದಕ್ಕಾಗಿ ಇದಕ್ಕೆ ಏನಾಗಿದೆ, ಈಗಾಗಲೇ ನನ್ ಏನ್ ಮಕ್ಕಳಿಗೆ ಗಾಯಗಳಾಗಿದೆ. ಒಂದು ಮಗನಿಗೆ ಸ್ವಲ್ಪ ಹೆಚ್ಚಿಗೆ ಆಗಿದ್ದು, ಒಂದು ಏಜ್ ಆಗಿದೆ, ಅವರಿಗೆ ರೆಫರ್ ಕೂಡ ಮಾಡಿದ್ರೆ ಬೀದರ್ಗೆ. ನಾನು ಡಾಕ್ಟರ್ಗೂ ಕೂಡ ಮಾತಾಡಿನಿ, ಮತ್ತೆ ಬೀದರ್ ಡಾಕ್ಟರ್ ಅಬ್ರಿಲ್ಸ್ ಹಾಸ್ಪಿಟಲ್ ಕೂಡ ಮಾತಾಡಿ. ಸರ್ ಅದೇ ಎಲ್ಲ ಗ್ರಾಮಸ್ಥರು ಆತಂಕ ಆಗಿದಾರ, ಅವ್ರಿಗೆ ಏನ್ ಹೇಳ್ತೀರಾ? ಯಾವುದೂ ಕೂಡ ಆತಂಕ ಪಡುವಂತ ಇಲ್ಲ. ಏನದು ಎದ್ರ ಕಡೆಯಿಂದ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡಿ ಸಂಪೂರ್ಣವಾದಂತ ಮಾಹಿತಿ ಕೊಡೋಣ. ನಾನು ಕೂಡ ಈಗ ಬರ್ತಾ ಇದ್ದೀನಿ. ನಾನು ಕೂಡ ಬಂದಿನ ಮೇಲೆ ಗ್ರಾಮಕ್ಕೆ ಹೋಗಿ ಇಲ್ಲಿ ಏನೇನಾಗಿದೆ ವೀಕ್ಷಣೆ ಮಾಡಿ ಅದಕ್ಕೆ ಬಗ್ಗೆ ಕಾರಣ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.